ನಾರದ ಪುರಾಣ. ಶ್ರದ್ಧೆ, ಭಕ್ತಿ, ವರ್ಣಾಶ್ರಮೋಚಿತ ಆಚಾರ ಹಾಗೂ ಸತ್ಸಂಗದ ಮಹಿಮೆ. ಮೃಕಂಡ ಮುನಿಯ ತಪಸ್ಸಿನಿಂದ ಸಂತೋಷಗೊಂಡು ಭಗವಂತನು ಮುನಿಗೆ ದರ್ಶನ ಹಾಗೂ ವರದಾನ ಕೊಡುವುದು. ಶ್ರೀ ಸನಕರು ನಾರದರಿಗೆ ಹೇಳಿದರು. ಶ್ರದ್ಧಾಪೂರ್ವಕವಾಗಿ ಆಚರಿಸಿದ ಎಲ್ಲಾ ಧರ್ಮಗಳು ಮನೋವಾಂಛಿತ ಫಲಗಳನ್ನು ಕೊಡುತ್ತವೆ ಹಾಗೂ ಶ್ರೀಹರಿಯು ಶ್ರದ್ಧೆಯಿಂದಲೇ ಸಂತುಷ್ಟನಾಗುತ್ತಾನೆ. ಶ್ರದ್ಧಾಹೀನವಾದ ಕರ್ಮ ಎಂದಿಗೂ ಫಲ ಕೊಡುವುದಿಲ್ಲ. ಸೂರ್ಯನ ಪ್ರಕಾಶವು ಎಲ್ಲ ಜೀವಿಗಳ ಕಾರ್ಯಗಳಲ್ಲಿ ಕಾರಣವಾಗುವಂತೆ ಭಕ್ತಿಯು ಎಲ್ಲ ಸಿದ್ಧಿಗಳಿಗೂ ಪರಮ ಕಾರಣ. ಭಕ್ತಿಯ ಸಹಾಯದಿಂದ ಎಲ್ಲ ಕಾರ್ಯಗಳನ್ನು ಸಾಧಿಸಬೇಕು. ದಾನ, ತಪಸ್ಸು ಅಥವಾ ಬಹಳಷ್ಟು ದಕ್ಷಿಣೆ ಕೊಟ್ಟು ಮಾಡಿದ ಯಜ್ಞವು ಭಕ್ತಿರಹಿತವಾಗಿದ್ದರೆ ಅದರಿಂದ ಶ್ರೀ ವಿಷ್ಣುವು ಸಂತುಷ್ಟನಾಗುವುದಿಲ್ಲ. ನಾರದರೆ, ಶ್ರದ್ಧಾಭಕ್ತಿ ಸಹಿತ ಮನುಷ್ಯರು ಸ್ವಲ್ಪವೇ ಸತ್ಕರ್ಮ ಮಾಡಿದರೂ ಅದು ಅವನಿಗೆ ಅನಂತ ಕಾಲದವರೆಗೆ ಅಕ್ಷಯ ಸುಖವನ್ನು ಕೊಡುತ್ತದೆ. ಈ ಅಸಾರವಾದ ಸಂಸಾರದಲ್ಲಿ ಈ 3 ಮಾತುಗಳು ಸಾರವುಳ್ಳವು: ಭಗವದ್ಭಕ್ತರ ಸಂಘ, ಭಗವಾನ್ ಶ್ರೀ ವಿಷ್ಣುವಿನಲ್ಲಿ ಭಕ್ತಿ ಹಾಗೂ ಸುಖ ದುಃಖಾದಿ ದ್ವಂದ್ವಗಳನ್ನು ಸಹಿಸುವ ಸ್ವಭಾವ. ಬ್ರಾಹ್ಮಣೋತ್ತಮರೇ, ಸನಾತನವಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವೇದ ಪುರುಷಾರ್ಥಗಳು ಶ್ರದ್ಧಾಳುಗಳಿಗೆ ಮಾತ್ರ ಸಿದ್ಧಿಸುವವು, ಶ್ರದ್ಧಾಹೀನರಿಗೆ ಅಲ್ಲ. ವರ್ಣಾಶ್ರಮೋಚಿತ ಆಚರಣೆ ಮಾಡುವ ಶ್ರೀ ಹರಿಭಕ್ತನು ವೈಕುಂಠದಲ್ಲಿಯೇ ವಾಸಿಸುವನು. ಆಶ್ರಮ ಧರ್ಮವನ್ನು ಪಾಲಿಸುವವನಿಗೆ ಸುಲಭದಲ್ಲಿ ಮೋಕ್ಷವು ಲಭಿಸುತ್ತದೆ. ವರ್ಣಾಶ್ರಮೋಚಿತ ಕರ್ತವ್ಯದಲ್ಲಿ ತತ್ಪರನಾದವ ಭಗವದ್ಭಕ್ತ ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳನ್ನು ಜಯಿಸಿದವನೇ ನಿಜವಾದ ಸಂತ. ಆಗ ನಾರದರು ಮಹಾವಿಷ್ಣು ಭಕ್ತರಾದ ಸನಕರನ್ನು ಕುರಿತು, ಭಗವದ್ಭಕ್ತರ ಲಕ್ಷಣಗಳೇನು, ಅವರು ಎಂಥ ಕರ್ಮವನ್ನು ಮಾಡುತ್ತಾರೆ ಹಾಗೂ ಅವರಿಗೆ ಎಂಥ ಲೋಕದ ಪ್ರಾಪ್ತಿಯಾಗುತ್ತದೆ, ಕೃಪೆ ಮಾಡಿ ತಿಳಿಸಿರಿ ಎಂದು ಕೋರಿಕೊಂಡರು. ಸನಕರು ಹೇಳಿದರು, ಬ್ರಹ್ಮಪುತ್ರರೇ, ಯೋಗ ನಿದ್ರೆಯಿಂದ ಮುಕ್ತನಾದ ಶ್ರೀ ವಿಷ್ಣುವು ಮಹಾತ್ಮರಾದ ಮಾರ್ಕಂಡೇಯ ಮುನಿಗಳಿಗೆ ಉಪದೇಶಿಸಿದ ಪರಮ ರಹಸ್ಯವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಈ ಜಗತ್ತಿನ ಪಾಲಕನಾದ ವಿಷ್ಣುವು ಪ್ರಳಯ ಕಾಲದಲ್ಲಿ ಭಯಂಕರ ರುದ್ರ ರೂಪದಿಂದ ಪ್ರಕಟನಾಗಿ ಸಮಸ್ತ ಬ್ರಹ್ಮಾಂಡವನ್ನು ತನ್ನ ಗ್ರಾಸವನ್ನಾಗಿ ಮಾಡಿಕೊಳ್ಳುತ್ತಾನೆ. ಚರಾಚರಾತ್ಮಕ ಇಡೀ ವಿಶ್ವವೇ ನಷ್ಟವಾಗಿ ಪ್ರಳಯ ಜಲದಲ್ಲಿ ವಿಲೀನವಾಗುತ್ತದೆ. ಆಗ ವಿಷ್ಣುವು ವಟಪತ್ರದ ಮೇಲೆ ಶಿಶುರೂಪದಿಂದ ಮಲಗುತ್ತಾನೆ. ಆಗ ಮಹಾವಿಷ್ಣು ಭಕ್ತರಾದ ಮಾರ್ಕಂಡೇಯರು ಬಂದು ನಿಲ್ಲುತ್ತಾರೆ. ಆಗ ಋಷಿಮುನಿಗಳಿಗೆ ಇಡೀ ಬ್ರಹ್ಮಾಂಡವೇ ಮಹಾಪ್ರಳಯದಲ್ಲಿ ವಿಲೀನವಾದಾಗ ಶ್ರೀಹರಿಯು ಮಾರ್ಕಂಡೇಯರನ್ನು ಏಕೆ ಉಳಿಸಿದನು ಎಂಬುದರ ಬಗ್ಗೆ ಕುತೂಹಲವಾಗಿ ಸೂತರನ್ನು ತಮ್ಮ ಸಂದೇಹ ಪರಿಹರಿಸಲು ಕೇಳಿಕೊಂಡರು. ಸೂತರು ಹೇಳಿದರು, ಮುನಿಗಳೇ, ಪೂರ್ವಕಾಲದಲ್ಲಿ ಜಿತೇಂದ್ರಿಯ ಕ್ಷಮಾಶೀಲನಾದ ಮಹಾತಪಸ್ವಿ ಮೃಕಂಡು ಮುನಿಯು ಶಾಲಗ್ರಾಮ ಎಂಬ ತೀರ್ಥದಲ್ಲಿ ಘೋರವಾದ ತಪಸ್ಸನ್ನು ಮಾಡಿದ. 10,000 ವರ್ಷಗಳವರೆಗೆ ಉಪವಾಸದಿಂದಿದ್ದು ಅವನು ಮಾಡಿದ ಕಠಿಣವಾದ ತಪಸ್ಸಿನಿಂದ ಶಂಕಿತರಾದ ಇಂದ್ರಾದಿ ದೇವತೆಗಳೆಲ್ಲರೂ ಕ್ಷೀರಸಾಗರದ ತಟದ ಬಳಿಗೆ ಹೋಗಿ ದೇವೇಶ್ವರನಾದ ಶ್ರೀಹರಿಯನ್ನು ಸ್ತುತಿಸಿದರು. ಹೇ ಅನಂತ ಶರಣಾಗತ ವತ್ಸಲ, ಮೃಕಂಡು ಮುನಿಯ ತಪಸ್ಸಿನಿಂದ ಭಯಭೀತರಾದ ನಾವು ನಿನಗೆ ಶರಣಾಗಿದ್ದೇವೆ. ನಮ್ಮನ್ನು ರಕ್ಷಿಸು. ನಿನಗೆ ನಮ್ಮ ಶತ ನಮಸ್ಕಾರಗಳು. ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಶ್ರೀಹರಿಯು ಶಂಖ ಚಕ್ರ ಗದಾಧಾರಿಯಾಗಿ ಅವರಿಗೆ ದರ್ಶನವಿತ್ತ. ಪೀತಾಂಬರಧಾರಿಯಾದ ಶ್ರೀಹರಿಯನ್ನು ಕಂಡ ಕೂಡಲೇ ದೇವತೆಗಳೆಲ್ಲರೂ ಬಹಳ ಪ್ರಸನ್ನತೆಯಿಂದ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಪರಮಾತ್ಮನು ಸಂತೋಷದಿಂದ, ದೇವತೆಗಳೇ, ನೀವು ಭಯಪಡುವ ಕಾರಣವಿಲ್ಲ. ಅತ್ಯಂತ ಸಾಧು ಪುರುಷರಾದ ಮೃಕಂಡು ಮುನಿಗಳು ನಿಮಗಾವ ಕಷ್ಟವನ್ನು ಕೊಡುವುದಿಲ್ಲ. ನೀವು ನಿಶ್ಚಿಂತರಾಗಿ ಹಿಂತಿರುಗಿರಿ ಎಂದು ತಿಳಿಸಿ ಅಲ್ಲಿಗೆ ಅದೃಶ್ಯನಾದ. ಪ್ರಸನ್ನ ಚಿತ್ತರಾದ ದೇವತೆಗಳೆಲ್ಲರೂ ಸ್ವರ್ಗಲೋಕಕ್ಕೆ ಮರಳಿ ಬಂದರು. ನಂತರ ಶ್ರೀಹರಿಯು ತಪೋ ನಿರತನಾಗಿದ್ದ ಮೃಕಂಡು ಮುನಿಗಳಿಗೂ ದರ್ಶನವಿತ್ತ. ಶಾಂತ ಭಾವದಿಂದ ಎದುರಿಗೆ ನಿಂತಿದ್ದ ಪರಮಾತ್ಮನನ್ನು ಕಂಡ ಮುನಿಗೆ ರೋಮಾಂಚನವಾಗಿ ಆನಂದಾಶ್ರುಗಳಿಂದ ಶ್ರೀಹರಿಯ ಚರಣಕಮಲಗಳಿಗೆ ನಮಸ್ಕರಿಸಿ ಅಂಜಲಿಬದ್ಧನಾಗಿ ಸ್ತುತಿಸತೊಡಗಿದರು. ದೇವಾದಿದೇವ, ವೇದಾಂತ ವೇದ್ಯ, ಪುರಾಣ ಪುರುಷ, ಭವಬಂಧನದಿಂದ ಪಾರು ಮಾಡುವವನೇ, ನಿನಗೆ ನನ್ನ ನಮಸ್ಕಾರಗಳು. ಭಕ್ತೋದ್ಧಾರಕ ತಂದೆಯೇ, ನನ್ನನ್ನು ಉದ್ಧರಿಸು ಎಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿದರು. ಶ್ರದ್ಧಾಭಕ್ತಿಯಿಂದ ಕೂಡಿದ ಮುನಿಯ ಪ್ರಾರ್ಥನೆಯನ್ನು ಕೇಳಿ ಪರಮಾನಂದ ಭರಿತನಾದ ಶ್ರೀಹರಿಯು
ತನ್ನ 4 ತೋಳುಗಳಿಂದಲೂ ಅವರನ್ನು ಬರಸೆಳೆದು ಆಲಂಗಿಸಿಕೊಂಡನು. ಮುನಿಗೆ ಬೇಕಾದ ವರವನ್ನು ಕೇಳಿದರೂ ಕೊಡುವುದಾಗಿ ಶ್ರೀಹರಿಯು ವಾಗ್ದಾನವಿತ್ತ. ಶ್ರೀಹರಿಯ ದರ್ಶನದಿಂದ ಪುಲಕಿತಗೊಂಡ ಮುನಿಯು ಪರಮಾತ್ಮನ ದರ್ಶನಕ್ಕಿಂತ ತನಗಿನ್ನಾವ ವರವೂ ಬೇಡವೆಂದು ತನ್ನ ಜನ್ಮ ಸಫಲವಾಯಿತೆಂದು ನಮಸ್ಕರಿಸಿದನು. ಶ್ರೀಹರಿಯು ಮುನಿಗಳ ತಪಸ್ಸಿನಿಂದ ಸಂತುಷ್ಟನಾಗಿ ಅವರ ದೀರ್ಘ ಜೀವಿ ಪುತ್ರನಾಗಿ ತಾನು ಜನಿಸುವುದಾಗಿ ವರವಿತ್ತು ಅದೃಶ್ಯನಾದ. ಮುನಿಗಳು ತಮ್ಮ ಆಶ್ರಮದತ್ತ ನಡೆದರು. ಮಾರ್ಕಂಡೇಯರಿಗೆ ತಂದೆಯ ಉಪದೇಶ, ಸಮಯದ ನಿರೂಪಣೆ, ಮಾರ್ಕಂಡೇಯರಿಂದ ಭಗವಂತನ ಸ್ತುತಿ ಹಾಗೂ ಭಗವಂತನು ಮಾರ್ಕಂಡೇಯರಿಗೆ ಭಗವದ್ಭಕ್ತರ ಲಕ್ಷಣ ತಿಳಿಸಿ ವರಪ್ರದಾನ ಮಾಡುವುದು. ಚಿರಂಜೀವಿಯಾದ ಮಹಾಮುನಿ ಮಾರ್ಕಂಡೇಯರು ಈ ಜಗತ್ತಿನ ಪ್ರಳಯ ಕಾಲದಲ್ಲಿ ಭಗವಾನ್ ಶ್ರೀ ವಿಷ್ಣುವಿನ ಮಾಯೆಯ ದರ್ಶನವನ್ನು ಮಾಡಿದ್ದರೆಂದು ತಾವು ಪುರಾಣದಲ್ಲಿ ಕೇಳಿದ್ದರ ಬಗ್ಗೆ ತಿಳಿಸಬೇಕೆಂದು ನಾರದರ ಪ್ರಶ್ನೆಗೆ ಸೂತರು ಹೇಳಿದರು. ನಾರದರೇ, ಮಾರ್ಕಂಡೇಯ ಮುನಿಗಳಿಗೆ ಸಂಬಂಧಿಸಿದ ಈ ಕಥೆಯು ಶ್ರೀ ವಿಷ್ಣುವಿನ ಭಕ್ತಿಯಿಂದ ಪರಿಪೂರ್ಣವಾಗಿದೆ. ಮೃಕಂಡು ಮುನಿಗಳು ತಪಸ್ಸಿನಿಂದ ನಿವೃತ್ತರಾಗಿ ವಿವಾಹವಾದ ನಂತರ ಗೃಹಸ್ಥ ಧರ್ಮವನ್ನು ಸಂತೋಷದಿಂದ ಪರಿಪಾಲಿಸುತ್ತಿದ್ದರು. ಅವರ ಪತ್ನಿಯು ಕಾಯ ವಾಚ ಮನಸ ಪತಿವ್ರತ ಧರ್ಮವನ್ನು ಪಾಲಿಸುತ್ತಿದ್ದಳು. ಕೆಲವು ಸಮಯದ ನಂತರ ಶ್ರೀಹರಿಯ ಅಂಶ ಸ್ವರೂಪನಾದ ಪುತ್ರನ ತಾಯಿಯಾದಳು. ಉತ್ತಮ ಲಕ್ಷಣದಿಂದ ಶೋಭಿತನಾದ ಮಗುವಿಗೆ ಮುನಿಯು ಜಾತಕ ಕರ್ಮ ಸಂಸ್ಕಾರ ಮಾಡಿ ಮಾರ್ಕಂಡೇಯನೆಂದು ನಾಮಕರಣ ಮಾಡಿದರು. ಮಗನು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯತೊಡಗಿದ. 5ನೇ ವರ್ಷದಲ್ಲಿ ಮಗನಿಗೆ ಉಪನಯನ ಸಂಸ್ಕಾರ ಮಾಡಿ ಅವನಿಗೆ ವೈದಿಕ ಧರ್ಮ ಸಂಹಿತೆಯನ್ನು ಕಲಿಸಿದರು. ನಂತರ ಮಗನಿಗೆ ಸಂಧ್ಯಾವಂದನೆಯ ಮಹತ್ವ, ಬ್ರಹ್ಮಚರ್ಯ ಪಾಲನೆ, ಸತ್ಸಹವಾಸ, ಯಜ್ಞ, ಸ್ವಾಧ್ಯಾಯ, ಸ್ವಧರ್ಮಗಳ ಮಹತ್ವಗಳೆಲ್ಲವನ್ನೂ ತಿಳಿಸಿದರು. ಅದರಂತೆಯೇ ಮಾರ್ಕಂಡೇಯನು ಮಹಾಧರ್ಮಾನುರಾಗಿಯಾಗಿ ಗುರು ಹಿರಿಯರಲ್ಲಿ ಪೂಜ್ಯ ಭಾವನೆ ಇತ್ಯಾದಿಗಳಿಂದ ಮಹಾವಿಷ್ಣು ಭಕ್ತನಾದ. ಜಿತೇಂದ್ರಿಯನಾಗಿ ಶ್ರೀ ವಿಷ್ಣುವನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದ. ಪರಮಾತ್ಮನು ಅವನ ತಪಸ್ಸಿಗೆ ಮೆಚ್ಚಿ ಅವನಿಗೆ ಪುರಾಣ ಸಂಹಿತೆಯನ್ನು ರಚಿಸಲು ತಿಳಿಸಿದ. ಅವನು ವಿಷ್ಣುವಿನ ತೇಜಸ್ಸಿನ ಅಂಶ ಸ್ವರೂಪಿಯಾಗಿದ್ದ. ಈ ಜಗತ್ತು ಏಕಾರ್ಣವ ಜಲದಲ್ಲಿ ವಿಲೀನವಾದಾಗ ತನ್ನ ಪ್ರಭಾವ ತೋರಿಸಲು ವಿಷ್ಣುವು ಮಾರ್ಕಂಡೇಯನನ್ನು ಸಂಹರಿಸಲಿಲ್ಲ. ಶ್ರೇಷ್ಠ ವಿಷ್ಣು ಭಕ್ತನಾದ ಮಾರ್ಕಂಡೇಯನು ಶ್ರೀಹರಿಯು ನಿದ್ರಿಸುತ್ತಿರುವವರೆಗೂ ಅಲ್ಲಿಯೇ ನಿಂತಿದ್ದ. ಆ ಸಮಯದ ಕಾಲಗಣನೆಯನ್ನು ತಿಳಿಸುವೆನು. 15 ನಿಮಿಷಕ್ಕೆ 1 ಕಾಷ್ಟ, 30 ಕಾಷ್ಟಕ್ಕೆ 1 ಕ್ಷಣ, 6 ಕ್ಷಣಗಳಿಗೆ 1 ಘಳಿಗೆ, 2 ಘಳಿಗೆಗಳಿಗೆ 1 ಮುಹೂರ್ತ, 30 ಮುಹೂರ್ತಗಳಿಗೆ 1 ದಿನ, 30 ದಿನಗಳಿಗೆ 1 ಮಾಸ, ಹಾಗೂ 1 ಮಾಸಕ್ಕೆ 2 ಪಕ್ಷಗಳು, 2 ತಿಂಗಳುಗಳಿಗೆ 1 ಋತು, ಹಾಗೂ 3 ಋತುಗಳಿಗೆ 1 ಅಯನ, 2 ಅಯನಗಳಿಗೆ 1 ವರ್ಷ. ಇದು ದೇವತೆಗಳ 1 ದಿನ. ಉತ್ತರಾಯಣ ದೇವತೆಗಳ ಹಗಲು ಮತ್ತು ದಕ್ಷಿಣಾಯನ ಅವರಿಗೆ ರಾತ್ರಿ. ಮನುಷ್ಯರ 1 ಮಾಸಕ್ಕೆ ಸರಿಯಾಗಿ ಪಿತೃಗಳ 1 ದಿನ. ಆದ್ದರಿಂದ ಅಮಾವಾಸ್ಯೆಯ ದಿನ ಉತ್ತಮವಾದ ಪಿತೃಕಲ್ಪವೆಂದು ತಿಳಿಯಬೇಕು. 12,000 ದಿವ್ಯ ವರ್ಷಗಳಿಗೆ 1 ದೈವತ ಯುಗ. 2,000 ದೈವತ ಯುಗಕ್ಕೆ ಸಮಾನವಾಗಿ 1 ಹಗಲು ರಾತ್ರಿ. ಅದು ಮನುಷ್ಯರಿಗೆ ಸೃಷ್ಟಿ ಮತ್ತು ಪ್ರಳಯಗಳೆರಡೂ ಸೇರಿ ಬ್ರಹ್ಮನ ಹಗಲು ರಾತ್ರಿ ರೂಪದ 1 ಕಲ್ಪ. 71 ದಿವ್ಯ ಚತುರ್ಯುಗಕ್ಕೆ 1 ಮನ್ವಂತರವಾಗುತ್ತದೆ. ಹಾಗೂ 14 ಮನ್ವಂತರಗಳಿಂದ ಬ್ರಹ್ಮನ 1 ದಿನ ಪೂರ್ತಿಯಾಗುತ್ತದೆ. ಮುನಿಗಳೇ, ಬ್ರಹ್ಮನ ಹಗಲು ಎಷ್ಟು ದೊಡ್ಡದೋ ಅಷ್ಟೇ ದೊಡ್ಡದು ಅವನ ರಾತ್ರಿ. ಬ್ರಹ್ಮನ ರಾತ್ರಿ ವೇಳೆ ತ್ರಿಲೋಕಗಳ ನಾಶವಾಗುತ್ತದೆ. 1,000 ಚತುರ್ಯುಗವು ಬ್ರಹ್ಮನ 1 ದಿನ. ಅಂತಹುದೇ 30 ದಿನಗಳಿಗೆ 1 ಮಾಸ, ಹಾಗೂ 12 ಮಾಸಗಳು ಅವನ 1 ವರ್ಷ. ಅಂಥ 100 ವರ್ಷಗಳಲ್ಲಿ ಅವನ ಆಯಸ್ಸು ಪೂರ್ತಿಯಾಗುತ್ತದೆ. ಅವನ ಕಾಲಮಾನಕ್ಕೆ ಅನುಸಾರವಾಗಿ ಅವನ ಸಂಪೂರ್ಣ ಆಯಸ್ಸಿನ ಸಮಯ 2 ಪರಾರ್ಧ. ಬ್ರಹ್ಮನ 2 ಪರಾರ್ಧ ಶ್ರೀ ವಿಷ್ಣುವಿನ 1 ಹಗಲು. ಇಷ್ಟೇ ದೊಡ್ಡದು ಅವನ ರಾತ್ರಿ ಕೂಡ. ಮಾರ್ಕಂಡೇಯನು ಅಷ್ಟು ಸಮಯದವರೆಗೂ ಆ ಭಯಂಕರ ಪ್ರಳಯ ಜಲದಲ್ಲಿ ಶ್ರೀಹರಿಯ ಶಕ್ತಿಯಿಂದ ಬಲಶಾಲಿಯಾಗಿ ಒಣಗಿದ ಎಲೆಯಂತೆ ಪರಮಾತ್ಮನನ್ನು ಧ್ಯಾನಿಸುತ್ತಾ ನಿಂತಿದ್ದ. ನಂತರ ಪ್ರಳಯ ಕಾಲದ ಅಂತ್ಯ ಕಾಲವು ಬಂದಾಗ ಯೋಗ ನಿದ್ರೆಯಿಂದ ಮುಕ್ತನಾದ ಹರಿಯು ಬ್ರಹ್ಮನ ರೂಪದಿಂದ ಈ ಚರಾಚರ ಜಗತ್ತನ್ನು ಸೃಷ್ಟಿಸಿದ. ಜಲದ ಉಪಸಂಹಾರ ಹಾಗೂ ವಿಶ್ವದ ನೂತನ ಸೃಷ್ಟಿಯನ್ನು ನೋಡಿ ಮಾರ್ಕಂಡೇಯರು ಚಕಿತರಾದರು. ಹಾಗೂ ಅತ್ಯಂತ ಪ್ರಸನ್ನರಾಗಿ ಶ್ರೀಹರಿಯನ್ನು ಭಕ್ತಿಭಾವದಿಂದ ಸ್ತುತಿಸಿದರು. ಶರಣಾಗತ ವತ್ಸಲ, ದಯಾಸಾಗರ, ನಿನಗೆ ನಮಸ್ಕಾರ.
ನನ್ನನ್ನು ರಕ್ಷಿಸು. ಅವರ ಪ್ರಾರ್ಥನೆಯಿಂದ ಸಂತೋಷಗೊಂಡ ಶ್ರೀಹರಿಯು ಅವರನ್ನು ಆಶೀರ್ವದಿಸಿದ. ಆಗ ಮಾರ್ಕಂಡೇಯರು ಶ್ರೀಹರಿಯನ್ನು ಕುರಿತು, ಪರಮಾತ್ಮ, ಭಗವದ್ಭಕ್ತನ ಲಕ್ಷಣಗಳೇನು? ಯಾವ ಕರ್ಮದಿಂದ ಮನುಷ್ಯ ಭಗವದ್ಭಕ್ತನಾಗುತ್ತಾನೆ ಎಂಬುದನ್ನು ಕೃಪೆ ಮಾಡಿ ತಿಳಿಸು ಎಂದು ಕೇಳಿಕೊಂಡ. ಆಗ ಪರಮಾತ್ಮನು ಹೇಳಿದ, ಮುನಿಶ್ರೇಷ್ಠ, ಭಗವದ್ಭಕ್ತನು ಎಲ್ಲರ ಹಿತೈಷಿಯಾಗಿದ್ದು ಇಂದ್ರಿಯ ನಿಗ್ರಹಿಯೂ ಕಾಯ ವಾಚ ಮನಸ ಬೇರೊಬ್ಬರಿಗೆ ತೊಂದರೆ ಕೊಡುವುದಿಲ್ಲ. ತಂದೆ ತಾಯಿಗಳು ಹಾಗೂ ಗುರು ಹಿರಿಯರ ಬಗ್ಗೆ ಅತೀವ ಭಕ್ತಿಭಾವವನ್ನು ಹೊಂದಿರುತ್ತಾನೆ. ಆಶ್ರಮ ಧರ್ಮವನ್ನು ಪಾಲಿಸುತ್ತಾ ಗಾಯತ್ರಿ ಮಂತ್ರ ಜಪದಲ್ಲಿ ಮಗ್ನನಾಗಿರುತ್ತಾನೆ. ವಿಪ್ರಶ್ರೇಷ್ಠ, ಭಗವದ್ಭಕ್ತರ ಲಕ್ಷಣಗಳನ್ನು ಎಷ್ಟೇ ವಿವರಿಸಿದರೂ ಪೂರ್ಣವಾಗುವುದಿಲ್ಲ. ನೀನೂ ಸಹ ಶ್ರೀ ವಿಷ್ಣು ಭಕ್ತನಾದ್ದರಿಂದ ಪರಮ ಮೋಕ್ಷವನ್ನು ಪಡೆಯುವೆ ಎಂದು ಆಶೀರ್ವದಿಸಿ ಪರಮಾತ್ಮನು ಅದೃಶ್ಯನಾದ. ಭಗವಂತನ ಆದೇಶದಂತೆ ಪರಮಾತ್ಮನ ಭಜನೆಯಲ್ಲಿ ಮಗ್ನರಾದ ಮಾರ್ಕಂಡೇಯ ಮುನಿಗಳು ಶಾಲಗ್ರಾಮ ತೀರ್ಥದಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ಕರ್ಮಬಂಧನವನ್ನು ಕಳೆದುಕೊಂಡು ಪರಮ ಮೋಕ್ಷವನ್ನು ಪಡೆದರು ಎಂದು ಸನಕರು ನಾರದರಿಗೆ ತಿಳಿಸಿದರು.